ಅದು ರಸ್ತೆಯ ಮಧ್ಯೆ ಇದ್ದಂತಹ ಕಬ್ಬಿಣದ ಕಂಬ. ಆ ಕಂಬದಿಂದ ನಿರಂತರವಾಗಿ ಆಕ್ಸಿಡೆಂಟ್ಗಳು ಕೂಡ ಘಟಿಸ್ತಾ ಇತ್ತು. ಈಗ ಪಾಲಿಕೆ ಎಚ್ಚೆತ್ತುಕೊಂಡು ಆ ಕಂಬವನ್ನು ತೆರವು ಮಾಡಲಿಕ್ಕೆ ಮುಂದಾಗಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಸ್ತೆ ಮಧ್ಯೆ ಇದ್ದ ಕಬ್ಬಿಣದ ಕಂಬ ತೆರವು. ಆಕ್ಸಿಡೆಂಟ್ ಹಾಟ್ಸ್ಪಾಟ್ಗೆ ಸಿಕ್ತು, ಕೊನೆಗೂ ಮುಕ್ತಿ. ಕಂಬ ತೆರವಿನಿಂದ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚನ್ನನಾಯಕನಪಾಳ್ಯದ ರಸ್ತೆ. ದೊಡ್ಡ ಬಿದರಕಲ್ಲು ವಾರ್ಡ್ನ ಈ ರಸ್ತೆ ತುಮಕೂರು ರಸ್ತೆಯಿಂದ ತಿಪ್ಪೇನಹಳ್ಳಿ ಮಾರ್ಗವಾಗಿ ಮಾಗಡಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದು. ಪಾಲಿಕೆಯ ಈ ರಸ್ತೆಗೆ ಖಾಸಗಿ ವ್ಯಕ್ತಿಗಳು ಪೋಲ್ ಹಾಕಿದ್ದನ್ನ ಇವತ್ತು ಹೇರೋಹಳ್ಳಿ ಉಪವಿಭಾಗದ ಪಾಲಿಕೆಯ ಇಂಜಿನಿಯರ್ಗಳು ತೆರವು ಮಾಡಿದ್ರು. ಇದರಿಂದ ನಿತ್ಯ ರಸ್ತೆ ಅಪಘಾತಗಳಿಂದ ಆತಂಕಕ್ಕೆ ಒಳಗಾಗಿದ್ದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಪಬ್ಲಿಕ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು. ಅದರಿಂದ ಇವರು ಕಾಂಪೌಂಡ್ ಉಣ್ಕೊಂಡಿದ್ದಾರೆ. ಅದಕ್ಕೆ ನಾವು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಊರವರೆಲ್ಲ ಸೇರಿ ಆಯುಕ್ತರುಗಳು ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ಗೆಲ್ಲ ಕೊಟ್ಟಿದ್ದೀವಿ. ತೊಂದರೆ ಆಗ್ತಾ ನಿಮ್ಮ ಮೊನ್ನೆ ನಮ್ಮದು 2-3 ಸರಿ ಗಾಡಿ ಟಚ್ ಆಯಿತು. ಅದಕ್ಕೆ ಕೇಳಿದೋ, ರಿಕ್ವೆಸ್ಟ್ ಮಾಡಿದೋ, ಅಧಿಕಾರಿಗಳು ಬಂದವ್ರು ಸರ್. ಈಗ ಅದನ್ನು ತೆರವುಗೊಳಿಸ್ತಾ ಇದ್ದಾರೆ ಸರ್. ಇದೇ ಇಲ್ಲಿ ಸುಮಾರು 1 ವರ್ಷ ಹಿಂಗೆ ಇತ್ತು. ಇಲ್ಲಿಂದ ನನ್ನ ಕಾರು ಆಕ್ಸಿಡೆಂಟ್ ಆಗದೆ, ಎಲ್ಲ ಕಾರು ಆಕ್ಸಿಡೆಂಟ್ ಆಗವೆ. ಯಾಕೆಂದರೆ ಇದು ಜನರಿಗೆಲ್ಲ ಒಳ್ಳೇದಾಗ್ತದೆ. ನೀವು ಬಂದಿದ್ದು ನಮ್ಮ ಪೊಲೀಸ್ ಅಧಿಕಾರಿ, ನಮ್ಮ BBMP ಅಧಿಕಾರಿಗಳು ಬಂದು ಒಳ್ಳೆ ಕೆಲಸ ಮಾಡಿದ್ರು. ಮುಖ್ಯ ರಸ್ತೆಯಿಂದ ತಿಪ್ಪೇನಹಳ್ಳಿ ಕಡೆ ಹೋಗುವ ವೇಳೆ ಈ ರಸ್ತೆಯಲ್ಲಿ ತಿರುವು ಪಡೆದುಕೊಳ್ಳುವಾಗ ವಾಹನಗಳಿಗೆ ಈ ಪೋಲ್ ಟಚ್ ಆಗಿ ರಸ್ತೆ ಅಪಘಾತಗಳು ಆಗ್ತಿದ್ವು. ಶಾಲಾ ವಾಹನಗಳಿಗೆ, ಆಂಬ್ಯುಲೆನ್ಸ್ಗಳಿಗೂ ಇದರಿಂದ ಸಮಸ್ಯೆ ಆಗ್ತಿತ್ತು. ಚನ್ನನಾಯಕನಪಾಳ್ಯದ ಪ್ರಮುಖ ರಸ್ತೆ ಇದು. ಸುಮಾರು 1 ವರ್ಷದಿಂದಲೂ ಕೂಡ ಇದು ಖಾಸಗಿ ವ್ಯಕ್ತಿಗಳು, ಇಲ್ಲಿದ್ದಂತಹ ಪ್ರಭಾವಿಗಳು ಈ ಒಂದು ಪೋಲನ್ನು ಹಾಕಿದ್ರಂತೆ. ಇದನ್ನ ಹಾಕಿರೋ ಕಾರಣಕ್ಕಾಗಿ ವೆಹಿಕಲ್ಸ್ಗಳ ಮೂವ್ಮೆಂಟ್ ಕೂಡ ಆಗ್ತಾ ಇರಲಿಲ್ಲ, ಟ್ರಾಫಿಕ್ ಆಗ್ತಾ ಇತ್ತು. ಜೊತೆಗೆ ಸುಮಾರು ವೆಹಿಕಲ್ಸ್ಗಳು ಇಲ್ಲಿ ರಸ್ತೆ ಅಪಘಾತಗಳು ಕೂಡ ಆಗಿತ್ತು. ಸ್ಥಳೀಯ BBMPಯ ಇಂಜಿನಿಯರ್ಗಳಿಗೂ ಕೂಡ ದೂರನ್ನ ಕೊಟ್ಟಿದ್ರು, ಜೊತೆಗೆ ಶಾಸಕರಿಗೂ ಕೂಡ ಕೊಟ್ಟಿದ್ರು, ಪೊಲೀಸ್ ಠಾಣೆಗೂ ಕೂಡ ಕೊಟ್ಟಿದ್ರು. ಅಂತಿಮವಾಗಿ ಇವತ್ತು ಇದನ್ನ ತೆರವು ಮಾಡುವಂತಹ ಪ್ರಕ್ರಿಯೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಕಂಬ ತೆರವು ಕಾರ್ಯಾಚರಣೆ ವೇಳೆ ಎಸ್ ಗೌಡ್ರು ಅನ್ನೋ ವ್ಯಕ್ತಿ ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮದೇ ಜಾಗ, ಸಾರ್ವಜನಿಕರ ಅನುಕೂಲಕ್ಕೆ ರಸ್ತೆಗೆ ನೀಡಿದ್ದೇವೆ. ಭಾರೀ ಗಾತ್ರದ ವಾಹನಗಳು ವೇಗವಾಗಿ ಬಂದು ನಮ್ಮ ಮನೆಗೆ ಡಿಕ್ಕಿ ಹೊಡಿತಿದ್ವು. ಹೀಗಾಗಿ ನಾವು ಈ ಕಂಬವನ್ನ ಹಾಕಿದ್ದೇವೆ. ಇದನ್ನ ತೆರವು ಮಾಡಿದ ಮೇಲೆ ಭಾರೀ ಗಾತ್ರದ ವಾಹನಗಳ ಪ್ರವೇಶ ನಿರ್ಬಂಧಕ್ಕೆ ಗೇಟ್ ಹಾಕ್ಲಿ ಅಂತ ಆಗ್ರಹಿಸಿದ್ರು. ಈ ರಸ್ತೆ ಕೆಪಾಸಿಟಿ ಇರೋದು ಲೈಟ್ ಗೂಡ್ಸ್ ವೆಹಿಕಲ್ಸು, ಕಾರುಗಳು, ಬೈಕ್ಗಳು ಹೋಗೋಕ್ಕೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಹೆವಿ ಗೂಡ್ಸ್ ವೆಹಿಕಲ್ಗಳು, 10 ವೀಲರ್ಗಳು, ದೊಡ್ಡ ಬಸ್ಗಳು ಬರೋಕ್ಕೆ ಜಾಸ್ತಿ ಆಗಿ ಏನಾಗಿದೆ. ನಾವು ಇದು ರಸ್ತೆ ಮೊದಲೇ ನಾವು ಮನೆ ಕಟ್ಕೊಂಡಿದ್ದು. ಆದರೆ ಇರೋ 20 ಅಡಿ ರಸ್ತೆನ ನಾವು ಇನ್ನೂ ಒಂದು 5 ಅಡಿ ಜಾಸ್ತಿ ಮಾಡಿ 30 ಅಡಿ ರಸ್ತೆ ಮಾಡಿ ನಾವು ಬಿಟ್ಕೊಟ್ಟಿದ್ದೀವಿ. ದೊಡ್ಡ ಗಾಡಿಗಳು ಬಂದು ನಮ್ಮ ಮನೆಗಳಿಗೆ ಟಚ್ ಆಗ್ತಾ ಇದೆ. ಈಗ ಅಕ್ಕಪಕ್ಕ ನೋಡಿ, ಮನೆಗಳಿಗೆ ಟಚ್ ಆಗಿ ಏನಾಗಿದೆ, ನಮ್ಮ ಮನೆಗಳಲ್ಲಿ ವಾಸ ಮಾಡೋಕ್ಕಾಗ್ತಿಲ್ಲ. ಇದರಿಂದ ನಾವೇನು ಮನವಿ ಕೇಳ್ತಾ ಇದ್ದೀವಿ ಅಂದರೆ, ದೊಡ್ಡ ಗಾಡಿ ಬರ್ದಂಗೆ ನಾವು ರೈಲಿಂಗ್ಸ್ ಹಾಕ್ಸ್ಕೊಡಿ ಅಂತ ನಾವು ಮನವಿ ಮಾಡಿಕೊಂಡ್ರೂ ಮಾಡಿಲ್ಲ. ಚನ್ನನಾಯಕನಪಾಳ್ಯ ತಿಪ್ಪೇನಹಳ್ಳಿ ಗ್ರಾಮದವರಿಗೆ ಇದೇ ಕಂಬದ ವಿಚಾರವಾಗಿ ಈ ಹಿಂದೆ ಗಲಾಟೆಯೇ ನಡೆದಿತ್ತು. ಈ ಹಿನ್ನೆಲೆ ಪೀಣ್ಯ ಪೊಲೀಸರ ಭದ್ರತೆಯಲ್ಲಿ BBMP ಅಧಿಕಾರಿಗಳು ಕಂಬವನ್ನ ತೆರವುಗೊಳಿಸಿದ್ರು. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.